ಪರಿಷತ್ನಲ್ಲಿ ಅಡ್ಡ ಮತದಾನ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧರ್ಮಸ್ಥಳಕ್ಕೆ ಶಾಸಕ ಎಚ್.ಕೆ. ಸುರೇಶ್ ಭೇಟಿ ನೀಡಿದ್ದಾರೆ. ಬೇಲೂರು ಕ್ಷೇತ್ರದ ಬಿಜೆಪಿ ಶಾಸಕ ಎಚ್.ಕೆ. ಸುರೇಶ್ ಭೇಟಿ ನೀಡಿದ್ದಾರೆ. ಧರ್ಮಸ್ಥಳಕ್ಕೆ ಶಾಸಕ ಎಚ್.ಕೆ. ಸುರೇಶ್ ಭೇಟಿ ನೀಡಿರುವಂತದ್ದು. ಬೇಲೂರು ಕ್ಷೇತ್ರದ ಬಿಜೆಪಿ ಶಾಸಕ ಇವರು ಸದ್ಯ ಧರ್ಮಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ನೂರಾರು ಬೆಂಬಲಿಗರೊಂದಿಗೆ ಧರ್ಮಸ್ಥಳಕ್ಕೆ ಆಗಮಿಸಿದ್ದಾರೆ. ಸುರೇಶ್ ನೇತ್ರಾವತಿ ನದಿ ನೀರು ಸಂಪ್ರೋಕ್ಷಣೆ ಮಾಡಿಕೊಂಡು ದೇವಸ್ಥಾನಕ್ಕೆ ಆಗಮಿಸಿದ್ದಾರೆ. ಮಂಜುನಾಥನ ಸನ್ನಿಧಿಯಲ್ಲಿ ಬಿಜೆಪಿ ಶಾಸಕ ಸುರೇಶ್ ಪ್ರಮಾಣ ಮಾಡಿದ್ದಾರೆ. ಅಡ್ಡ ಮತದಾನ ಮಾಡಿಲ್ಲ ಅಂತ ಪ್ರಮಾಣ ಮಾಡಿದ್ದಾರೆ ಇಲ್ಲಿ ಬಿಜೆಪಿ ಶಾಸಕ ಸುರೇಶ್. ಪರಿಷತ್ನಲ್ಲಿ ಅಡ್ಡ ಮತದಾನದ ಆರೋಪ ಬಿಜೆಪಿ ಪಾಳ್ಯದಲ್ಲಿ ಬಹಳ ಸದ್ದು ಮಾಡ್ತಾ ಇರುವಂತದ್ದು. ಈ ಬೆನ್ನಲ್ಲೇ ಇದೀಗ ಧರ್ಮಸ್ಥಳಕ್ಕೆ ಶಾಸಕ ಎಚ್.ಕೆ. ಸುರೇಶ್ ಅವರು ಭೇಟಿ ನೀಡಿದ್ದಾರೆ. ಬೇಲೂರು ಕ್ಷೇತ್ರದ ಬಿಜೆಪಿ ಶಾಸಕ ಇವರು ನೂರಾರು ಬೆಂಬಲಿಗರೊಂದಿಗೆ ಧರ್ಮಸ್ಥಳಕ್ಕೆ ಭೇಟಿ ನೀಡಿ ನೇತ್ರಾವತಿ ನದಿಗೆ ಹೋಗಿ ಅಲ್ಲಿ ನೀರನ್ನು ಪ್ರೋಕ್ಷಣೆ ಮಾಡಿಕೊಂಡು ನಂತರ ದೇವಸ್ಥಾನಕ್ಕೆ ಭೇಟಿ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಮಂಜುನಾಥನ ಸನ್ನಿಧಿಯಲ್ಲಿ ಬಿಜೆಪಿ ಶಾಸಕ ಸುರೇಶ್ ಅವರು ಪ್ರಮಾಣ ಮಾಡಿರುವಂತದ್ದು. ನಾನು ಅಡ್ಡ ಮತದಾನ ಮಾಡಿಲ್ಲ ಅಂತ ಇಲ್ಲಿ ಸುರೇಶ್ ಅವರು ಪ್ರಮಾಣ ಮಾಡಿದ್ದಾರೆ. ವಿಧಾನ ಪರಿಷತ್ತು ಚುನಾವಣೆ ಅಡ್ಡ ಮತದಾನ ಆರೋಪ ಬಿಜೆಪಿ ಪಾಳ್ಯದಲ್ಲಿ ಬಹಳ ಸಂಚಲ ಮೂಡಿಸಿದಂತಹ ಆರೋಪ ಇದು. ಸದ್ಯ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಜೇಂದ್ರ ಅವರು 63 ಶಾಸಕರನ್ನು ಧರ್ಮಸ್ಥಳಕ್ಕೆ ಕರೆದುಕೊಂಡು ಹೋಗಿ ಆಣೆ ಪ್ರಮಾಣ ಮಾಡಿಸಬೇಕು ಅಂತ ಇದ್ರು. ಈ ಸಂದರ್ಭದಲ್ಲಿ ಸ್ವಪಕ್ಷದವರೇ ಹಿರಿಯರು ವಿರೋಧ ವ್ಯಕ್ತಪಡಿಸಿದ ಹಿನ್ನೆಲೆ ಈ ಯೋಜನೆಯನ್ನು ಕೈಬಿಡಲಾಗಿತ್ತು. ಇದೀಗ ಬೇಲೂರು ಕ್ಷೇತ್ರದ ಶಾಸಕ ಸುರೇಶ್ ಅವರು ಧರ್ಮಸ್ಥಳಕ್ಕೆ ಭೇಟಿ ನೀಡಿ ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ತು ಚುನಾವಣೆಯಲ್ಲಿ ನಾನು ಅಡ್ಡ ಮತದಾನ ಮಾಡಿಲ್ಲ ಅಂತ ಪ್ರಮಾಣ ಮಾಡುವ ಮೂಲಕ ಎಲ್ಲರ ಗಮನ ಸೆಳೆದಿರುವಂತದ್ದು. ನೂರಾರು ಬೆಂಬಲಿಗರೊಂದಿಗೆ ಅವರು ಧರ್ಮಸ್ಥಳಕ್ಕೆ ಭೇಟಿ ನೀಡಿರುವಂತದ್ದು. ಈ ಸಂದರ್ಭದಲ್ಲಿ ಮಂಜುನಾಥನ ಸನ್ನಿಧಿಯಲ್ಲಿ ಅವರು ಪ್ರಮಾಣ ಮಾಡಿದ್ದಾರೆ. ಅಡ್ಡ ಮತದಾನವನ್ನು ಮಾಡಿದ್ದಾರೆ ಅಂತಕ್ಕಂಥ ಸುದ್ದಿ ಬಂದ ಕ್ಷಣ ನನ್ನ ಕ್ಷೇತ್ರದ ಜನತೆ ಮತ್ತೆ ನನಗೆ ಎಲ್ಲೋ ಒಂದು ಕಡೆ ಭಗವಂತನನ್ನೇ ನಂಬಿ ಜೀವನ ಮಾಡ್ತಕ್ಕಂಥ ಸಂಘಟನೆಯ ಶಕ್ತಿ ಅಂತಕ್ಕಂಥ ತಾಯಿ ಬೇರೆ ಇಲ್ಲ ಪಕ್ಷ ಬೇರೆ ಇಲ್ಲ ಅಂತಕ್ಕಂಥ ನನ್ನಂಥವರ ಮೇಲೆ ಆರೋಪ ಬಂದಿರತಕ್ಕಂಥದ್ದು ಇದು ಸತ್ಯಕ್ಕೆ ದೂರವಾದಂಥದ್ದು ಅಂತಕ್ಕಂಥ ಒಂದು ದೃಷ್ಟಿಯಿಂದ ಆ ದಿನವೇ ತಮ್ಮ ಮಾಧ್ಯಮ ಮಿತ್ರರಿಗೆ ನಾನು ಕೂಡಲೇ ವಿಧಾನಸೌಧಕ್ಕೆ ಹೋಗಿ ನಾನು ಅಡ್ಡ ಮತದಾನವನ್ನು ಮಾಡಿಲ್ಲ, ಪಕ್ಷದ್ರೋಹವನ್ನು ಮಾಡಿಲ್ಲ, ತಾಯಿ ಬೇರೆ ಇಲ್ಲ ಪಕ್ಷ ಬೇರೆ ಇಲ್ಲ ಅಂತಕ್ಕಂಥ ಭಾವನೆಯಿಂದ ನಾನೊಬ್ಬ ಸಂಘ ಪರಿವಾರದಿಂದ ಬಂದಂಥವನು, ಪ್ರಾಮಾಣಿಕವಾಗಿ ಹಿಂದೊಬ್ಬರಿಗೆ ಒತ್ತನ್ನು ಪಡ್ತಕ್ಕಂಥವನು, ನನ್ನ ಮೇಲೆ ಪ್ರಾಮಾಣಿಕರ ಮೇಲೆ ಈ ರೀತಿ ಆರೋಪವನ್ನು ಮಾಡಿ ಪಕ್ಷ ನಿಷ್ಠೆ ಇರ್ತಕ್ಕಂಥವ್ರಿಗೆ ಎಲ್ಲ ಒಂದು ಕಳಂಕವನ್ನು ತರಬೇಕು ಅಂತಕ್ಕಂಥ ಮಾಡಿದರೆ ಇದಕ್ಕೆ ಸಾಕ್ಷಾತ್ ಪುಣ್ಯಕ್ಷೇತ್ರ ಇವತ್ತು ಮಂಜುನಾಥ ಸ್ವಾಮಿಯನ್ನು ಕಾಯ್ತಕ್ಕಂಥವ್ರು ಅಣ್ಣಪ್ಪ ಸ್ವಾಮಿಯ ದರ್ಶನವನ್ನು ಪಡೆದು ಅಲ್ಲಿ ಅವರಿಗೆ ಸೇವೆಯನ್ನು ಸಲ್ಲಿಸಿ ಮಂಜುನಾಥ ಸ್ವಾಮಿಯನ್ನು ದರ್ಶನವನ್ನು ಪಡೆದು ಮಂಜುನಾಥ ಸ್ವಾಮಿಯ ಮುಂದೆ ತಮ್ಮಲ್ಲಿ ಪ್ರಮಾಣವನ್ನು ಮಾಡಿ ಹೇಳ್ತಾ ಇದ್ದೇನೆ, ನಾನೊಬ್ಬ ನಿಷ್ಠಾವಂತ ಪ್ರಾಮಾಣಿಕ ಕಾರ್ಯಕರ್ತ ಭಾರತೀಯ ಜನತಾ ಪಕ್ಷದ, ನಾನು ಅಡ್ಡ ಮತದಾನವನ್ನು ಮಾಡಿಲ್ಲ, ಭಾರತೀಯ ಜನತಾ ಪಕ್ಷಕ್ಕೆ ದ್ರೋಹವನ್ನು ಮಾಡಿಲ್ಲ, ನಮ್ಮ ಅಧ್ಯಕ್ಷರು ವಿಪಕ್ಷ ನಾಯಕರು ಸೂಚಿಸ ಅಭ್ಯರ್ಥಿಗಳಿಗೆ ನಾನು ಮತವನ್ನು ಹಾಕಿದ್ದೇನೆ, ಅದಕ್ಕೆ ಮಂಜುನಾಥ ಸ್ವಾಮಿಯೇ ಸಾಕ್ಷಿ, ನನ್ನ ಕ್ಷೇತ್ರದ ಜನತೆಯ ಸಾಕ್ಷಿ ಅಂತದಕ್ಕೆ ನನ್ನ ಕ್ಷೇತ್ರದ ಎಲ್ಲ ಮುಖಂಡರೊಂದಿಗೆ ಇವತ್ತು ಬಂದು ಮಂಜುನಾಥ ಸ್ವಾಮಿಗೆ ನನ್ನ ಭಕ್ತಿಯನ್ನ. ಪರಿಷತ್ನಲ್ಲಿ ಅಡ್ಡ ಮತದಾನದ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಧರ್ಮಸ್ಥಳಕ್ಕೆ ಬೇಲೂರು ಕ್ಷೇತ್ರದ ಶಾಸಕ ಸುರೇಶ್ ಅವರು ಭೇಟಿ ನೀಡಿದ್ದಾರೆ. ನೂರಾರು ಬೆಂಬಲಿಗರೊಂದಿಗೆ ಅವರು ಧರ್ಮಸ್ಥಳಕ್ಕೆ ಆಗಮಿಸಿ ನೇತ್ರಾವತಿ ನದಿಯಲ್ಲಿ ನೀರನ್ನು ಸಂಪ್ರೋಕ್ಷಣೆ ಮಾಡಿಕೊಂಡು ಅವರು ನಂತರ ಮಂಜುನಾಥನ ಸನ್ನಿಧಿಯಲ್ಲಿ ಅವರು ಪ್ರಮಾಣ ಮಾಡಿರುವಂತದ್ದು. ಅಡ್ಡ ಮತದಾನ ಮಾಡಿಲ್ಲ ನಾನು ಅಂತ ಇಲ್ಲಿ ಪ್ರಮಾಣ ಮಾಡಿದ್ದಾರೆ ಎಚ್.ಕೆ. ಸುರೇಶ್ ಅವರು. ಬಿಜೆಪಿಯಲ್ಲಿ ಅಡ್ಡ ಮತದಾನದ ಆರೋಪ ಬಹಳ ಸದ್ದು ಮಾಡ್ತಿರುವಂತಹ ವಿಚಾರ ಪ್ರಸ್ತುತ. ಸದ್ಯ
63 ಶಾಸಕರನ್ನು ಕೂಡ ಧರ್ಮಸ್ಥಳಕ್ಕೆ ಕರೆದೊಯ್ದು ಆಣೆ ಪ್ರಮಾಣ ಮಾಡಿಸಬೇಕನ್ನುವ ಯೋಜನೆ ವಿಜೇಂದ್ರ ಅವರು ಹಾಕಿಕೊಂಡಿದ್ರು. ಆದರೆ ಸ್ವಪಕ್ಷದಿಂದಲೇ ಹಿರಿಯರು ವಿರೋಧ ವ್ಯಕ್ತಪಡಿಸಿದ ಹಿನ್ನೆಲೆ ಆ ಯೋಜನೆಯನ್ನು ಕೈ ಬಿಡಲಾಗಿತ್ತು. ಈ ಹಿನ್ನೆಲೆ ಅವರು ದೇವಸ್ಥಾನಕ್ಕೂ ಕೂಡ ಭೇಟಿ ನೀಡಿದ್ರು, ಮಂಜುನಾಥನ ದರ್ಶನ ಪಡೆದಿದ್ರು, ವಿಶೇಷ ಪೂಜೆ ಸಲ್ಲಿಕೆ ಮಾಡಿದ್ರು. ಇದೀಗ ಇಲ್ಲಿ ಬೇಲೂರು ಕ್ಷೇತ್ರದ ಶಾಸಕ ಸುರೇಶ್ ಕೂಡ ಭೇಟಿ ನೀಡಿ ದೇವಸ್ಥಾನಕ್ಕೆ ನಾನು ಯಾವುದೇ ಅಡ್ಡ ಮತದಾನ ಮಾಡಿಲ್ಲ ಅಂತ ಇಲ್ಲಿ ಪ್ರಮಾಣ ಮಾಡುವ ಮೂಲಕ ಎಲ್ಲರ ಗಮನ ಸೆಳೆತಾ ಇದ್ದಾರೆ.